19 ವರ್ಷಗಳಾಯಿತು ಟಿ ವಿ ನೈನ್ ಬಂದು. 19 ವರ್ಷಗಳು ನೋಡಿ. 24x7 ನ್ಯೂಸ್ ಚಾನಲ್ ಶುರುವಾಗಿದ್ದು ಅದು ಟಿ ವಿ ನೈನ್ ಮುಖಾಂತರ. ಎಷ್ಟರ ಮಟ್ಟಿಗೆ ಅಂತಂದರೆ ಟಿ ವಿ ನೈನ್ ಮನೆ ಮಾತಾಗ್ಬಿಡ್ತು. ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಏನೇ ಡೆವಲಪ್ಮೆಂಟ್ಗಳಾಗಲಿ ಕರ್ನಾಟಕದಲ್ಲಿ ಟಿ ವಿ ನೈನ್ ಹಾಕಿ, ಟಿ ವಿ ನೈನ್ ಹಚ್ಚಿರಿ ಅನ್ನುವಷ್ಟರ ಮಟ್ಟಿಗೆ. ಏನಾದರೂ ಟಿ ವಿ ನೈನ್ ಬರ್ಡೇ ಮಾಡ್ಕೊಳತ್ತೆ ಅಂತಂದರೆ ಜನ ಬರ್ಡೇ ಮಾಡ್ತಾರೆ, ಕೇಕ್ ಕತ್ತರಿಸ್ತಾರೆ. ಯಾಕಪ್ಪ ಅಂತಂದರೆ ಟಿ ವಿ ನೈನ್ ಕೂಡ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದೆ. ಜೊತೆಗೇನು ಅಂದರೆ ಟಿ ವಿ ನೈನ್ನ ಕೈ ಹಿಡಿದು ಜನ ನಡೆಸಿದ್ದಾರೆ. ಎಲ್ಲಾದರೂ ವಿಪರೀತ ಮಳೆ ಬಂತ, ನೆರೆ ಹಾವಳಿ ಬಂತ, ಟಿ ವಿ ನೈನ್ ನೆನಪಾಗುತ್ತೆ. ಯಾಕಂದರೆ ಟಿ ವಿ ನೈನ್ ಸರ್ಕಾರದ ಕಿವಿ ಹಿಂಡುತ್ತೆ, ಎಚ್ಚರಿಸುತ್ತೆ. ಬರೀ ಮಾತಾಡೋದು ಮಾತ್ರ ಅಲ್ಲ, ಜನಗಳಿಂದ ಈ ಬೇರೆ ಬೇರೆ ವಸ್ತುಗಳನ್ನು ಸಂಗ್ರಹಿಸಿ ಸಂಬಂಧಪಟ್ಟಂಥವರಿಗೆ ಮುಟ್ಟಿಸೋವಂಥ ಪ್ರಯತ್ನವನ್ನು ಶುರು ಮಾಡಿದ್ದೇನೆ ಟಿ ವಿ ನೈನ್. ಅಷ್ಟೇ ಯಾಕೆ, ಬೇರೆ ಬೇರೆ ಭಾಗದಲ್ಲಿ ಜನ ಮನೆ ಮಠ ಕಳ್ಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಮನೆ ಕಟ್ಟಿಕೊಟ್ಟು ಒಂದು ಮಾಧ್ಯಮ ಹಿಂಗೂ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದು ಟಿ ವಿ ನೈನ್. ಎಷ್ಟರ ಮಟ್ಟಿಗೆ ಟಿ ವಿ ನೈನ್ ಜನರ ಜೊತೆಗೆ ಹೆಜ್ಜೆ ಹಾಕ್ತು, ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತು. ಅದೆಲ್ಲದರ ಪ್ರತಿಫಲ ಏನು ಅಂತಂದರೆ ಆರಂಭದಿಂದ ಇಲ್ಲಿ ತನಕ ಜನ ಕೈ ಹಿಡಿದಿದ್ದಾರೆ, ಕೈ ಹಿಡಿದು ಮುನ್ನಡೆಸ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ವಿಶ್ವದಲ್ಲೇ ಇದೊಂದು ರೆಕಾರ್ಡ್. 19 ವರ್ಷ ಇಂದು ಮುಂದು ಎಂದೆಂದೂ ಕೂಡ ಟಿ ವಿ ನೈನ್ ನಂಬರ್ 1ನೇ. ಯಾಕಂದರೆ ಮನೆಗಳಲ್ಲಿ ಟಿ ವಿ ನೈನ್ ಇದೆ. ಇವತ್ತು ಟಿ ವಿ ನೈನ್ನ ನಮ್ಮ ಟಿ ವಿ ನೈನ್ ಅನ್ನೋದಕ್ಕಿಂತ ನಿಮ್ಮ ಟಿ ವಿ ನೈನ್ನ ಹುಟ್ಟುಹಬ್ಬ 19 ವರ್ಷಗಳನ್ನು ಪೂರೈಸಿ 20ನೇ ವರ್ಷಕ್ಕೆ ಬಂದಿರುವಂಥ ಟಿ ವಿ ನೈನ್. ಈ ಸಂದರ್ಭದಲ್ಲಿ ನಾವು ಕೆಲವ್ರಿಗೆ ಜ್ಞಾಪಿಸ್ಕೊಳ್ಳೇಬೇಕು. ಪ್ರಮುಖವಾಗಿ ನೀವು ವೀಕ್ಷಕರು, ನಿಮಗೆ ಜ್ಞಾಪಿಸ್ಕೊಳ್ಳೇಬೇಕು. ನೀವೇ ನಮಗೆ ಮಾರ್ಗದರ್ಶನ ಮಾಡಿರುವಂಥವ್ರು, ನೀವೇ ಕೈ ಹಿಡಿದು ನಡೆಸಿರುವಂಥವ್ರು. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಕೇಬಲ್ ಆಪರೇಟರ್ಗಳನ್ನು ಜ್ಞಾಪಿಸ್ಕೋಬೇಕು. ಯಾಕಂದರೆ ಮನೆಗೆ ಟಿ ವಿ ನೈನ್ನ ಮುಟ್ಟಿಸಿದಂಥ ಕೀರ್ತಿ ಅವರದ್ದು. ಜೊತೆಗೇನು ಅಂತಂದರೆ ಇಡೀ ನಮ್ಮ ಸಿಬ್ಬಂದಿ ಆ ಕಸ ಹೊಡೆಯೋದ್ರಿಂದ ಹಿಡಿದು ಇದನ್ನು ಮುನ್ನಡೆಸೋರ ತನಕ, ನ್ಯೂಸನ್ನು ಓದೋರ ತನಕ, ಅದನ್ನು ಓದಿಸೋರ ತನಕ ಪ್ರತಿಯೊಬ್ಬರದು ಕೂಡ 19 ವರ್ಷ ಒಂದು ವಾಹಿನಿ ಎಲ್ಲಾದರೂ ಕೇಳೋಕ್ಕೆ ಸಾಧ್ಯನಾ? ಇವತ್ತೂ ಕೂಡ ಏನಾದರೂ ಮೇಜರ್ ಡೆವಲಪ್ಮೆಂಟ್ ಆಯಿತು ಅಂತಂದರೆ ಟಿ ವಿ ನೈನ್ ಹಾಕಿ ಅನ್ನುವಷ್ಟರ ಮಟ್ಟಿಗೆ. ಇವತ್ತು ನಿಮ್ಮ ಟಿ ವಿ ನೈನ್ಗೆ 19 ವರ್ಷ ತುಂಬಿ 20ನೇ ವರ್ಷ.